ಮೇಡಮ್ ತನ್ನ ಗೆಲುವಿಗೋಸ್ಕರ ಯಾರನ್ನ ಬೇಕಾದ್ರೂ ಮಣೆ ಹಾಕ್ಬೋದು ಅನ್ನುವಂಥ ಒಂದು ನಿಟ್ಟಿನಲ್ಲಿ ನಮ್ಮ ಜಯಪ್ರಕಾಶ್ ಪಾಟೀಲ್ ಅವರು ಮಾಡ್ತಾ ಇರ್ತಾರೆ. ಅಂಥವ್ರ ವಿರುದ್ಧ ಒಬ್ಬ ಹೆಣ್ಣುಗಿತ್ತಿಯಾಗ್ಬಿಟ್ಟು ಹೋರಾಟವನ್ನ ಮಾಡ್ತಾರೆ ಮಗಳು. ಸೊ ತಾಯಿಯಾಗಿ ಯಾವ ರೀತಿ ಧೈರ್ಯವನ್ನ ತುಂಬ್ತೀರಾ? ಒಂದ್ ಕಡೆ ಗೊಂದಲ ಇರ್ತೈತೆ, ಇನ್ನೊಂದ್ ಕಡೆ ಮಗಳಿಗೇನಾದ್ರೂ ಆಗ್ಬಿಟ್ರೆ ಏನಪ್ಪಾ ಅಂತ ಅನ್ನುವಂಥ ಭಯ ಇರುತ್ತೆ. ತುಂಬಾ ಭಯನೇ ಇರುತ್ತೆ. ಏನಾಗ್ಬಿಡತ್ತೆ ಅನ್ನೋ ಕ್ವೆಶ್ಚನ್ಸ್ ಇರುತ್ತೆ. ಎಲ್ಲ ತಾಯಿಯಂದ್ರಿಗೂ ಇರೋ ಹಾಗೆ ಭಾರ್ಗವಿ ಅವರಮ್ಮಂಗೂ ಇರುತ್ತೆ. ಏನು ಮಾಡೋಕ್ಕಾಗಲ್ಲ, ಅವಳ ಪ್ರೊಫೆಷನ್ನಿಂದ ಹೊರಗೆ ಬರಲ್ಲ ಅನ್ನೋದು ಗೊತ್ತಾಗತ್ತೆ ತಾಯಿಗೆ. ಏನು ಮಾಡೋಕ್ಕಾಗತ್ತೆ, ಸ್ವಲ್ಪ ಮನೆ ಮಟ್ಟಿಗೆ ವಿರೋಧಿಸ್ಬೋದು, ಬೇಡ ಅಂತ ಹೇಳ್ಬೋದು, ಹಠ ಮಾಡ್ಬೋದು. ಆದರೆ ಅವಳು ತಗೊಂಡ ನಿರ್ಧಾರನೇ ಗಟ್ಟಿಯಾಗಿ ಇಟ್ಕೊಂಡು ಇಟ್ಟ ಹೆಜ್ಜೆನ ಹಿಂದಕ್ಕಿಡಲ್ಲ ಅನ್ನೋ ಹಾಗೆ ನಡ್ಕೊಂಡು ಹೋಗ್ತಾಳೆ. ಆವಾಗ ತಗೋಬೇಕಾಗತ್ತೆ, ಅಂದರೆ ಅದನ್ನು ಒಪ್ಕೋಬೇಕಾಗತ್ತೆ. ಒಪ್ಕೊಂಡು ನಾನು ಅವಳ ಜೊತೆನಲ್ಲಿ ಸಾಗಬೇಕಾಗಿ ಬರುತ್ತೆ. ನಿಮ್ಗೆ ಎಷ್ಟು ಸ್ಪೆಷಲ್ ಅಂತ ಅನಿಸ್ತು ಈ ಒಂದು ಪಾತ್ರ ಮಾಡಿ? ಬಿಕಾಸ್ ಒಬ್ಬ ಲಾಯರ್ಗೆ ತಾಯಿಯಾಗಿ ಮಾಡ್ತಿರುವಂಥದ್ದು. ತುಂಬ ಖುಷಿ ಆಯಿತು ನನಗಿದು. ನಾನು ಮೊದಲನೇ ಸಲ ಈ ಥರ ಲಾಯರ್ಗೆ ತಾಯಿಯಾಗಿ ಮಾಡ್ತಾ ಇರೋಂಥ ಪಾತ್ರ. ತುಂಬ ಖುಷಿ ಆಯಿತು ನನಗಿದು. ಒಂದು ದಿಟ್ಟ ಹೆಣ್ಣಿನ ಕತೆ ಇದು, ಭಾರ್ಗವಿ LLB ಅನ್ನೋದು. ನ್ಯಾಯಕ್ಕಾಗಿ ಹೋರಾಟ ಮಾಡುವಂಥ ಒಂದು ಹೆಣ್ಮಗಳು. ಅವಳಿಗೆ ನಾವು ಹೋಗ್ತಾ ಹೋಗ್ತಾ ಹೇಗೆ ಸಪೋರ್ಟ್ ಮಾಡ್ತೀವಿ ಅಥವಾ ಅವಳನ್ನ ಹೇಗೆ ವಿರೋಧಿಸ್ತೀವಿ, ಇದೇ ಕಥೆಯ ಇದು ಸಸ್ಪೆನ್ಸು. ಮುಂದಕ್ಕೆ ಹೋಗ್ತಾ ಹೋಗ್ತಾ ಅದು ಚೇಂಜ್ ಆಗುವಂಥದ್ದು. ಆ ಥರ ಒಂದು ಕತೆ ಇದ್ದಾಗ ಪ್ರತಿಯೊಂದು ಪಾತ್ರಕ್ಕೂ ಒಂದು ಚಾಲೆಂಜ್ ಅನ್ನೋದು ಇದ್ದೇ ಇರುತ್ತೆ. ನಮ್ಮನ್ನು ನಾವು ಗುರುತಿಸ್ಕೊಳ್ಬಹುದು ಪಾತ್ರದಲ್ಲಿ. ಆ ಪಾತ್ರವಾಗಿ ನಾವು ಏನು ಮೆಸೇಜ್ ಕೊಡ್ತೀವಿ ಸಮಾಜಕ್ಕೆ, ಏನು ನಾವು ನಿಭಾಯಿಸ್ತಾ ಇದ್ದೀವಿ ಅನ್ನೋದನ್ನು ನಾವು ಹೇಳ್ಬೋದು, ತೋರಿಸ್ಬೋದು. ಹೀಗಾಗಿ ನನಗೆ ಈ ಪಾತ್ರ ಮಾಡೋದಕ್ಕೆ ತುಂಬ ಖುಷಿ ಆಯಿತು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.